ಹಾಯ್. ಸೊ ಎಲ್ಲ ಆಯಿತು. ಪ್ರಾಬ್ಲಮ್ ಅಂದರೆ ಕಾಚ ಒಣಗ್ಸೋದು ಹೆಂಗೆ ಒಣಗ್ಸೋದು ಗುರು ಅಂತ ಹಂಗೆಲ್ಲ ಸನ್ನಲ್ಲಿ ನಿಂತಿದ್ವಿ. ಇವೆಲ್ಲ ಇದು ಮಾಡಲ್ಲ ಅಂದರೆ ಅಡ್ವೆಂಚರ್ ಹೆಂಗಾಗುತ್ತಲ್ವ. ಅದು ವಾಟ್ ಐ ಮೀನ್ ದ ವಾಟರ್. ಸೈಕ್ ಏನಂದರೆ ಮೇಲೆ ಸ್ವಿಮ್ ಮಾಡಿದೆ, ಇಲ್ಲೂ ಸ್ವಿಮ್ ಮಾಡ್ತೀನಿ. ಎಕ್ಸ್ಟ್ರಾ ಬಟ್ಟೆ ತಂದಿಲ್ಲ, ಹಂಗೆ ಹೋಗೋದು ಹಂಗೆ ಹೋಗೋದಷ್ಟೇ ಅಲ್ವಾ. ಇಲ್ಲಿ ಬಂದು ಎಲ್ಲ ಮಾಡಲ ಅಂದ್ರೆ ಅಪ್ಡೇಟ್. That's all. Let's go. ಯು ಗೈಸ್ ಗುಡ್ ಮಾರ್ನಿಂಗ್. ಡೇ 2 ಅಂತ ಇವತ್ತು. ಸೊ ಎಲ್ಲ ರೆಡಿ ಆಗ್ತಿದ್ವಿ. ಒಂದು 10 ಮಿನಿಟ್ಸಲ್ಲಿ ಹೊರಡಬೇಕು ಅಂದ್ಕೊಂಡಿದ್ವಿ. ಹೋಪ್ಫುಲಿ ಕ್ಯಾಚ್ ಮಾಡ್ತೀವಿ ಬಸ್ನ. ಮಂಜು ಇದೆ ಎಲ್ರಿಗೂ ಅಡುಗೆ ಮಾಡ್ತದಲ್ಲ, ಬ್ರೆಡ್ ಅಡುಗೆ ಅಲ್ಲ, ಬ್ರೇಕ್ಫಾಸ್ಟ್, ಮೊಟ್ಟೆ, ಕಾಫಿ ಮಾಡಿದ್ಲು ಕಾಫಿ ಮೇಕರಲ್ಲಿ. ಇದ್ರಲ್ಲಿ ಕಾಫಿ ಮಾಡಿದ್ಲು. ಹಂಗೆ ಶ್ರೀರಿ ಸ್ನಾನ ಮಾಡ್ತಾಯಿದ್ದಾನೆ. ನಾನು ಎಲ್ಲ ಸ್ನಾನ ಏನೆಲ್ಲ ಮಾಡಿ ರೆಡಿಯಾಗಿದ್ದೀನಿ. ಅಂದರೆ ರೇಂಜಲ್ಲಿ ಇವತ್ತು ದೊಡ್ಡ ಟ್ರೆಕ್ ಇದೆ. ಊಬರರ್ ಮತ್ತು ಉಂಟ್ರರ್ ಕೈಜಾಲ್ಸಿವೆ. ಹೋಪ್ಫುಲಿ ಎರಡಕ್ಕೂ ಮಾಡ್ತೀವಿ. ಉಂಟ್ರರ್ ಪಕ್ಕ ಮಾಡ್ತೀವಿ, ಮಂಜಿಗೆ ಸುಸ್ತಾಗಿಲ್ಲ ಅಂದರೆ ಊಬರರು ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ರಾತ್ರಿ ಅಲ್ಲ, ಸಂಜೆ ಸ್ವಿಮ್ಮಿಂಗ್ ಹೋಗೋದು ಅಂತ ಪ್ಲ್ಯಾನ್ ಇದೆ. ನೋಡೋದು. ಫಿಟ್ ಚೆಕ್ ಮಾಮೂಲಿ ಗ್ರೇ ಸಿಂಥೆಟಿಕ್ ಟಿ ಶರ್ಟ್. ಇವತ್ತು ಸ್ವಲ್ಪ ಪ್ಯಾಂಟ್ ಹಾಕ್ಬಿಟ್ಟಿದ್ದೀನಿ, ಟ್ರ್ಯಾಕ್ ಪ್ಯಾಂಟು. ನೋಡೋದು. ಚಡ್ಡಿನೂ ಇಟ್ಕೊಂಡಿದ್ದೀನಿ ಜೊತೆಗೆ. ಏನಾರ ಫುಲ್ ಸೆಕೆ ಅನ್ಸಿದ್ರೆ ಮಧ್ಯೆ ಎಲ್ಲಾರ ಟವಲ್ಗೆ ಸುತ್ಕೊಂಡು ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಬ್ರೇಕ್ಫಾಸ್ಟ್ 2 ಟೋಸ್ಟ್, ಒಂದು ಟೋಸ್ಟ್ ವಿತ್ ನಟಲ್ಲ, 2 ಮೊಟ್ಟೆ ಮತ್ತು ವಾಟರ್ ಮೆಲನ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೆಡಿ? Today day 2. Where are we going? Guys Alpse. Yeah. We are going to Guys High elevation area. Manju's nightmare. Yeah. ಪರವಾಗಿಲ್ಲ, ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದೀನಿ ನನಕ್ಕಿಂತ. ಓಕೆ. ಬೆಳಗ್ಗೆ ಏನು ಚೆನ್ನಾಗಿ ಕಾಣುತ್ತೆ ಅಂತ, ಲೈಕ್ ಸನ್ಲೈಟಿನ ಮೇಲ್ಗಡೆ ಲೈಕ್ ನೆತ್ತಿ ಮೇಲೆ ಇರಲ್ಲ ಸೂರ್ಯ. ಸೊ ಹಿಂಗೆ ಸ್ಲ್ಯಾಂಟ್ ಆಗಿರುತ್ತಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ ಸಿಟಿ. ಈ ಥರ ಮಾತ್ರ ಲೈಕ್ ಈ ಮಾರ್ನಿಂಗ್ ಅವರ್ಸ್ ಆ್ಯಂಡ್ ಮತ್ತು ಈವ್ನಿಂಗ್ ಗೋಲ್ಡನ್ ಅವರ್ಸ್ ನಂಗೆ ಸಕ್ಕತ್ ಇಷ್ಟ ಹೊರಗಡೆ ಬರೋಕ್ಕೆ. ಬಟ್ ಏನಂದರೆ ನನ್ನ ಸೋಂಬೇರಿತನದಿಂದ ಹೊರಗಡೆ ಬರೋಲ್ಲ ನಾನು. ಇವತ್ತು ವಿಧಿ ಇಲ್ಲದೆ ಬಂದಿದ್ದೀನಿ. ಸೊ ಫೈನಲಿ ಬಸ್ ಸ್ಟಾಪಿಗೆ ಬಂದ್ವಿ. 1 ಕಿಲೋಮೀಟ್ರ್ ಇದೆ. ಇವತ್ತು ಸದ್ಯಕ್ಕೆ 5 ನಿಮಿಷಕ್ಕಿದೆ ಬಸ್. ಅಂದರೆ ಲೈಕ್ ಚೆಕ್ ಮಾಡ್ಕೊಂಡು ಬಂದ್ವಿ. ಯಾಕೆಂದರೆ ಇವತ್ತು ರೈಷನ್ ಬಾಗ್ ಹೋಗೋದ ಅಂತಿತ್ತು ಓವರ್ ಸ್ಟಾಫ್ಗೆ. ಬಟ್ ರೈಷನ್ ಬಾಗ್ ಬಸ್ ಮಿಸ್ ಆಯಿತು. ಸೊ ಫಿಷನ್ ಮೇಲೆ ಹೋಗೋದಂತ. ಫಿಷನಿಂದ ಆದರೆ ಎಕ್ಸ್ಟ್ರಾ 1.5 ಕಿಲೋಮೀಟ್ರ್ ವಾಕ್ ಇದೆ. ಬಟ್ ವಾಪಸ್ ಬರ್ತಾ ರೈಷನ್ ಬಾಗಿಗೆ ಬಂದ್ಬಿಡೋದ. ಸೊ 1.5 ಕಿಲೋಮೀಟ್ರಲ್ಲಿ ಕಟ್ ಆಗುತ್ತೆ. ಹಂಗೆ ಪ್ಲ್ಯಾನ್ ಮಾಡಿದ್ವಿ. ನೋಡಿದೆ. ಸೊ ಆ್ಯಂಡ್ ಮೌಂಟೇನ್ಸ್ ತೋರಿಸ್ತೀನಿ ನೋಡಿ. ಫುಲ್ ನೀಟಾಗಿ ಲಿಟ್ಟಾಗಿದೆ ಸೂರ್ಯನಿಂದ. ಕ್ವಾಟ್ಲೆ ಅಂತ ಅಲ್ವಾ. ಸೊ ದಿಸ್ ಇಸ್ ಕೌಬಾಯ್ ಮಂಜು. ಸೊ ಆನ್ ದ ವೇ ಟು ಫಿಷನ್ ಆ್ಯಂಡ್ ದೆನ್ ಟು ಲಾಂಗನ್ವಾಗ್ ಅಂತ. ಆ್ಯಕ್ಚುಲಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಲಾಂಗನ್ವಾಗ್ ಹೋಗೋದ ಅಂದ್ಕೊಂಡ್ವಿ. ಯಾಕೆಂದರೆ ಲಾಂಗನ್ವಾಗಿಂದ ಸ್ವಲ್ಪ ಇನ್ನೂ ಹತ್ತಿರ ಇದೆ ಇದು ಟ್ರೆಕ್ ಟು ಉಂಟ್ರರ್ ಗೈಜಾಲ್ಸ್. ಅದಕ್ಕೆ ವಿ ಚೇಂಜ್ ಪ್ಲ್ಯಾನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಲಾಂಗನ್ವಾಗ್ ನಾವು. ಸೊ ಜಾಸ್ತಿ ನಡೆಯೋಕ್ಕಾಗಲ್ಲ ಗುರು, ಯಾಕೆಂದರೆ ಫುಲ್ ಎಲಿವೇಶನ್ ಇದೆ. ಫಸ್ಟ್ ಟೈಮ್ ಜರ್ಮನಿಲಿ ಬ್ಯಾಡ್ ರೋಡ್ಸ್ ನೋಡ್ತಾ ಇದ್ದೀನಿ. ಏನಕ್ಕೆ ಬ್ಯಾಡ್ ರೋಡ್ಸ್ ಇದೆ ಅಂದರೆ ಅವರೇ ಸ್ವಲ್ಪ ಅಗ್ದಿದ್ದಾರೆ ನೀವು ಏನದು ಹೊಸ್ದಾಗಿ ಮಾಡಲಿಕ್ಕೆ. ಫಸ್ಟ್ ಟೈಮ್. ಎಂಥ ಸೀನಿಕ್ಕಿದೆ ಮಾರ. ಲೈಕ್ ಬೈಕಲ್ಲಿ ಬರಬೇಕು ಈ ಜಾಗಕ್ಕೆ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಬಾಯ್ಸ್ ಇಳ್ಕೊಂಡ್ವಿ ಬಸ್ಸಿಂದ. ನಾವು ವಿ ಆರ್ ಸ್ಟಾರ್ಟಿಂಗ್ ಟು ಟ್ರೆಕ್. ಐ ಥಿಂಕ್ ಪ್ರಾಬ್ಲಿ ದಟ್ ಈಸ್ ದ ಮೌಂಟೇನ್ ದಟ್ ವಿ ಆರ್ ಕ್ಲೈಂಬಿಂಗ್. ಹತ್ತಿ ಅಲ್ಲಿ ಮೇಲೆ ಹೋಗಿ ಅಲ್ಲೊಂದು ದೊಡ್ಡ ಹೊಳೆ ಇರುತ್ತೆ. ಅಲ್ಲಿ ಈಜಂಗಿಲ್ಲ, ಚಂಗ್ಲಾಡಂಗಿಲ್ಲ, ನಾರ್ಮಲಾಗಿ ಹೋಗಿ ನೋಡಿಕೊಂಡು ಎರಡು ಒಳಗೆ ಹೋಗ್ತಾಯಿದ್ವಿ. ಊಬರರ್ ಮತ್ತು ಉಂಟ್ರರ್ ಮತ್ತು ಊಬರ್. ಉಂಟ್ರರ್ ಅಂದರೆ ಕೆಳಗಡೆದು ಗೈಸ್ ಆಲ್ಪ್ ಹೊಳೆ, ಮತ್ತು ಊಬರ್ ಅಂದರೆ ಮೇಲ್ಗಡೆದು ಗೈಸ್ ಆಲ್ಪ್ ಹೊಳೆ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ವಾ
ಸಾಯಿಕ ಕಾಣದ್ ಗುರು. ಅದೇನಂದ್ರೆ ವೀಡಿಯೋಲ್ಲ ಹಂಗೆ ಏನಂತಾರೆ, ವೀಡಿಯೋಲ್ಲಿ ಜಸ್ಟಿಸ್ ಕೊಡಲ್ಲ. ನಾನೇನು ನೋಡ್ತಾ ಇದ್ದೀನಿ ಅದಕ್ಕೆ ನಿಮಗೆಲ್ಲ ಕರೆಕ್ಟಾಗಿ ತೋರಿಸ್ಬೇಕಂದ್ರೆ ಏನೋ ಒಂದು ಸಾಧನೆ ಮಾಡಬೇಕಿಲ್ಲ ನಾನು. ಗೈಸ್, ನನ್ನ ಮೈ ರೆಕಮೆಂಡೇಶನ್ ಸನ್ ಗ್ಲಾಸ್ ಬೈ ಮಾಡ್ಬೇಕಾರೆ ಒಂದು ಬ್ರೌನ್ ಕಲರ್ ಸನ್ ಗ್ಲಾಸ್ ತೊಗೊಳ್ಳಿ. ಏನಕ್ಕೆ ಅಂತಂದರೆ ಇದು ಹಾಕೊಂಡ್ರೆ ಒಳ್ಳೆ ಮೂವಿ ಥರ ಕಾಣ್ತದೆ, ಹಳೇ ಕಾಲದ ಮೂವಿ ಥರ. ತೋರಿಸ್ತೀನಿ ಇದು ನೋಡು ಗುರು, ಇದು ಹೆಂಗೆ ಕಾಣ್ತಿದ್ದಲ್ಲ ಈಗ ಇದು ಹಾಕಿದ್ರೆ ಇಲ್ಲೇ ಒಳ್ಳೆ ಮೂವಿ ಥರ ಕಾಣಲ್ವ, ಹಳೇ ಕಾಲದ ಮೂವಿ ಥರ. ಸೈಕ್ ಅಂತ ಲೈಕ್ ಬ್ಲೂನೆಲ್ಲ ಕಟ್ ಮಾಡಿ ಫುಲ್ಲು ಆರೆಂಜ್ ಟಿಂಟು ಬ್ರೌನ್ ಟಿಂಟ್ ಕೊಡುತ್ತೆ. ಅಲ್ಟಿಯಾಗಿರೋದು ಮಾತ್ರ ನೋಡೋಕ್ಕೆ. ಬಟ್ ಸನ್ ಬ್ಲಾಕ್ ಅಷ್ಟಕ್ಕಷ್ಟೇ. ಇದು ರೋಡು, ಹಿಂಗೆ ಹೋಗ್ಬೇಕು ಈ ಕಡೆಗೆ. ಬ್ಯಾಗ್ ಡೈರೆಕ್ಷನ್ ಚೇಂಜ್ ಮಾಡಿದೆ, ಬೆನ್ನು ಓದ್ಕೋತಾಯಿತ್ತು, ಭಾರ ಆಯ್ತು ಗುರು. ದಿಸ್ ಇಸ್ ದ ವ್ಯೂ ಫ್ರಮ್ ಕಾರ್ ಪಾರ್ಕಿಂಗಿಂದ ಹಿಂಗೆ ಕಾಣುತ್ತೆ. ಇಲ್ಲ ಆ್ಯಕ್ಚುಲಿ ಪರವಾಗಿಲ್ಲ, ತುಂಬ ಕಾಣಿಸುತ್ತೆ. ಸೊ ಕಾರ್ ಪಾರ್ಕಿಂಗಿಂದ ಜನ ಸ್ಟಾರ್ಟ್ ಆದರು. ಇಲ್ಲಿಂದ ಒಂದು 4.25 ಕಿಲೋಮೀಟ್ರ್ ಇದೆ. ಅದು ಓವರ್ ಗೈಸ್ ಆಫ್ ಗಂಟ ಫುಲ್ಲು ಅಪ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿಂದ ನಾವು ಕ್ವಾಟ್ಲೆ ಮಾಡ್ತಾಯಿದ್ದೀವಿ. ಇಲ್ಲಿ ಮಂಜು ಬಟ್ಟೆ ಚೇಂಜ್ ಮಾಡೋದು. ಅಲ್ಲೊಂದು ವಾಶ್ರೂಮ್ ಇದೆ, ಪೀಸ್ ಅಂತ. ಆಮೇಲೆ ಮಧ್ಯೆ ಹೋಗೋ ಬರೋ ಜಾಗದಲ್ಲ ಬೆಂಚಸ್ ಹಾಕಿದ್ದಾರೆ. ಸುಸ್ತಾದರೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ತೊಗೊಂಡು ಹೋಗ್ಬೋದು ಅಂತ. ಐ ಡಿಂಟ್ ನೋ ಅಲ್ಲಿ ಮಂಜು ಬ್ರೇಕ್ ತೊಗೊಂಡ್ಬಿಟ್ಟಿದ್ದಾಳೆ ಮಧ್ಯದಲ್ಲಿ. ವಾಪಸ್ ನಡ್ಕೊಂಬಂದೆ ನಾನು, ಮಂಜು ಬ್ರೇಕ್ ತೋರಿಸೋಕ್ಕೆ ಅಂತ. ಸಾಕಾಯ್ತಾ ಮಂಜು? ಇಲ್ಲ, ಸ್ವಲ್ಪ. ಸೂಪರ್ ಆಗಿದೆ ಅಲ್ಲ. ಸೊ ಆನ್ ದ ವೇ ಪೂರಾ ಹೊಳೆ ಇದೆ. ಸೊ ಹೊಳೆ ಅಂತೀನಿ, ಜರಿ ಇದೆ, ಎಲ್ಲ ಪೀಸ್ ಮಾಡ್ತಾಯಿದ್ದಾರೆ ಕೆಳಗೆ. ಸೊ ಒಂದು ಫಾಲ್ಸ್ ಹತ್ರ ಮೋಸ್ಟ್ಲಿ ಏನೂ ಕೇಳಿಸಲ್ಲ, ತುಂಬ ನಾಯ್ಸ್ ಇದೆ. ಸೊ ಅಲ್ಲಿ ಈಗ ನೆಕ್ಸ್ಟ್ ಲೆವೆಲ್ ಸ್ಟೀಪ್ ಸ್ಟಾರ್ಟ್ ಆಗ್ತಿದೆ, ಹರ್ಕೊಳಂಗಾಗುತ್ತೆ. ಅಪ್ಪು ಗೊತ್ತಾಗ್ತಿದೆ ಅಂತ ಅನಿಸುತ್ತೆ ಈಗ ಹೆಂಗಿದೆ ಅಪ್ಪ ಅಂತ. ಈಗ ಫುಲ್ ಅಪ್ಪು. ಇಲ್ಲಿ ನೋಡಿ, ನನ್ನ ಮುಂದೆ ಥರ ಒಂದು ಕಪಲ್ಲು, ಇಬ್ಬರು ಅಜ್ಜ ಅಜ್ಜಿ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 60+ ಆಗಿದೆ. ಹೆಂಗೆ ಹೊತ್ಕೊಂಡು ಹೋಗ್ತವ್ರೆ ಅಂದರೆ ಇದನ್ನೆಲ್ಲ ಮಾಡಬೇಕು ನಮ್ಮ ಇಂಡಿಯಾದವ್ರು. ಏನೋ ಜೆನೆಟಿಕ್ಸ್ ನಮ್ಮದು ಅವ್ರದ್ದು ಎಲ್ಲ ಡಿಫ್ರೆಂಟ್ ಅಂತ. ಬಟ್ ಅಟ್ಲೀಸ್ಟ್ ಚಿಕ್ಕದ್ರಿಂದ ಸ್ವಲ್ಪ ಟ್ರೈ ಮಾಡಿದ್ರೆ ಹತ್ಬೋದು, ಜಾಸ್ತಿ ಎನರ್ಜೆಟಿಕ್ ಆಗಿರ್ಬೋದು, ಜಾಸ್ತಿ ವರ್ಷ ಬದುಕ್ಬೋದು, ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ ಇರಲ್ಲ. ಸೊ ಈ ಹೈಕ್ದು ಏನಪ್ಪ ಸೈಕ್ ಅಂತಂದರೆ, ನಾವು ಸ್ಟಾರ್ಟ್ ಮಾಡಿದ ಜಾಗ ಲಾಂಗನ್ವಾಗ್ ಬಾನುಫ್, ಆ ಜಾಗದಿಂದ ಓಬರ್ ಗೈಸಾಲ್ಪ್ಸೆ ಗಂಟ ಬರೀ 7 ಕಿಲೋಮೀಟ್ರ್ ಆಯ್ತು ಅಷ್ಟೇ. ಬಟ್ 1 ಕಿಲೋಮೀಟ್ರ್ ಹಿಂಗೆ ಮೇಲಕ್ಕೆ ಆಲ್ಟಿಟ್ಯೂಡ್ 1 ಕಿಲೋಮೀಟ್ರ್ ಗೈನ್ ಇದೆ. ಇನ್ನು 7 ಕಿಲೋಮೀಟರ್ಸ್ ಅದಕ್ಕೆ ಫುಲ್ಲು ಹರ್ಕೊಳಂಗಾಗುತ್ತೆ. ಆಲ್ಟಿಟ್ಯೂಡ್ ಇರಲ್ಲ ಅಂದರೆ ಆರಾಮಾಗಿ ಯಾವನು ಬೇಕಾದ್ರೂ ಮಾಡಿಬಿಡ್ತಾನೆ. ಬಟ್ ಇದೇನು ಯಾರೂ ಮಾಡಲ್ಲ ಅಂತ, ತುಂಬ ಜನ ಮಾಡ್ತಾರೆ, ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಮಧ್ಯೆ ಬ್ರೇಕ್ಸ್ ತೊಗೊಂಡು ಆರಾಮಾಗಿ. ಸೊ ಇಲ್ಲಿಂದ ಇಲ್ಲಿಗೆ ಗ್ರಾವೆಲ್ ರೋಡು ಎಂಡ್ ಆಗುತ್ತೆ. ಮಂಜುದು 5th ಪಾಸ್ ಆಫ್ ದ ಡೇ. ಮಂಜು, ಸಾಕಾಯ್ತಾ? ಹೌ ಯು ಫೀಲಿಂಗ್? It's not easy for a non-athletic person, but I'm very proud of you. Hi. ಇಲ್ಲಿ ನೋಡಿ ಹೆಂಗಿದೆ ಸ್ಟೀಪ್ ಅಂತ. ಕೆಲವರು ಮಕ್ಕಳನ್ನ ಎತ್ಕೊಂಡು ನಡೀತಾರೆ, ಅದು ಸೈಕ್ ಅಂದರೆ. ಲೈಕ್ ಮಗು ಇನ್ನೂ 1 year ಆಗಿರುತ್ತೆ, ಅದನ್ನು ಕೆಲವು ಸಲ ಅಮ್ಮನೇ ಎತ್ಕೊಂಡು ನಡೀತಾರೆ, ಕೆಲವು ಸಲ ಅಪ್ಪನೇ ಎತ್ಕೊಂಡು ನಡೀತಾರೆ. ನಮ್ಮಲ್ಲಿ ಒಂದ್ಸತಿ ಮಕ್ಕಳಾದ್ಮೇಲೆ ಯಾರೂ ಏನೂ ಮಾಡಲ್ಲ. ಹಾಗೆ ಫಿಸಿಕಲ್ ವರ್ಕೌಟ್ ಮಾಡಬೇಕು. ಮಕ್ಕಳಾಯ್ತು ಅಂದ ತಕ್ಷಣ ಏನು ಮಾಡದೇ ಇರೋದು ಅವೆಲ್ಲ ಮಾಡಬಾರ್ದು. ನಾನು ಹುಡುಗಿಯಲ್ಲ, ನಾನು ಯಾರೋ ಅಲ್ಲ ಅದನ್ನ ಹೇಳೋಕ್ಕೆ. ನಂಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ. ಬಟ್ ಇಲ್ಲಿ ಹಂಗೆ ಮಾಡ್ತಾರೆ, ಅದನ್ನ ನಾನು ನಿಮಗೆ ತಿಳಿಸ್ತೇನೆ ಅಷ್ಟೇ.
ಈಗ ಹಿಂಗಿದೆ ಹತ್ತಲೇಕೆ. ನಾನು ಶಿಷ್ಯ ಫೋನ್ ಹಿಡ್ಕೊಂಡು ಹತ್ತುತ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ತಾ. ಅಲ್ಲಿ ನೋಡಿ ಗುರು, ಮಗುನ ಹಿಡ್ಕೊಂಡು ಹತ್ತುತ್ತಾ ಇದ್ದಾರೆ. ಎಂಥ ಸೈಕಲ್ವಾ ಅದೇ ಈ ಥರ ಇದೆ. ನಾನು ತುಂಬ ಟ್ರೈ ಮಾಡ್ತೀನಿ ಈ ಥರ ಹೈಟ್ಸ್ಗಳಿಗೆ ತುಂಬ ಫ್ರೀಕ್ವೆಂಟಾಗಿ ಹೋಗ್ಲಿಕ್ಕೆ. ಯಾಕೆಂದರೆ ಅದೇನೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಈ ಥರ ವರ್ಕೌಟ್ ಮಾಡಿದ್ರೆ. ಅದಕ್ಕೆ ಟ್ರೈ ಮಾಡ್ತೀನಿ. ಮತ್ತೇನಾದರೆ ತುಂಬ ಸರೀನಿರುತ್ತೆ ಜಾಗ, ತುಂಬ ಬ್ಯೂಟಿಫುಲ್ಲಾಗೆ, ಒಂಥರ ಮೈಂಡ್ ಪೀಸ್ಫುಲ್ ಅನಿಸುತ್ತೆ. ಇಲ್ಲಿ ನೋಡಿ, ಈಗ ಬ್ರಿಡ್ಜ್ ಮೇಲೆ ಬಂದಿದ್ದೀನಿ. ಅಲ್ಲಿ ನೋಡಿ ತಾತ ಕೂತಿದ್ದಾರೆ ಗುರು ಇಲ್ಲಿ. ಸೈಕಲ್ಲ ಹೆಂಗಿದೆ, ಇಲ್ಲಿ ನಿಂತಿದ್ದೀನಿ. ಮೆಟಲ್ಲು ಇದು ಮೆಟ್ಲಿದೆ. ನಮ್ಮ ಮಂಜು ಇನ್ನೂ ಬ್ರಿಡ್ಜ್ ಹತ್ರ ಇದ್ದಾಳೆ. ಹಿಂಗಿದೆ ಫಾಲ್ಸ್. ಇಲ್ಲಿ ನೋಡಿ, ಇಲ್ಲೊಬ್ರು ಅಂಕಲ್ ಪಾಪು ಹಿಡ್ಕೊಂಡಿದ್ದಾರೆ. ವಾಟ್ ಮಂಜು? Hi guys, so I'm a little bit tired, but the view is stunning. But I crave for some South Indian rice, like some rice and rasam and pickle and fish fry, or masala dosa, or Mysore masala dosa, or neer dosa and koli. Yummy. Bro, we have not even reached 50% of the hike. No, Unta guys have said I reached 50%, so I'm done. Over I think I reached 70%, so I'm done. ಇಲ್ಲಿ ನೋಡಿ ಮಕ್ಕಳು ಹೆಂಗೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಮತ್ತು ಇನ್ನೊಂದೇನು ಇದ್ರಲ್ಲಿ ನೋಟಿಸ್ ಮಾಡ್ಬೇಕಂದ್ರೆ, ಅವ್ರವ್ರಿಗೆ ಏನೇನು ಬೇಕು ಅವ್ರವ್ರೇ ಕ್ಯಾರಿ ಮಾಡ್ತಾರೆ. ಅಪ್ಪನ ಕೈಲ ಅಮ್ಮನ ಕೈಲ ಕೊಟ್ಬಿಟ್ಟು ಹೋಗಲ್ಲ, ಅಷ್ಟು ಚಿಕ್ಕ ಮಕ್ಕಳಾದ್ರೆ. ಅದನ್ನು ಕಲಿಬೇಕು ನಾವು ಇಲ್ಲಿಂದ. ಸಾಕಾದಾಗ ಕಾಣ್ತಿದೆ ಮಾತ್ರ. ಅದ್ರ ಹಿಂದ್ಗಡೆ ಸ್ನೋ ಕ್ಯಾಪ್ ಆಗಿಲ್ಲ, ಎಲ್ಲ ಅಲ್ಲೇ ಮೆಲ್ಟಾಗಿ ಹೋಗೈತೆ. ಒಂದು ಸ್ವಲ್ಪ ಐತೆ ಅಷ್ಟೆ. ಈ ಸೀನ್ರಿನ ಆ್ಯಕ್ಚುಲಿ ಲೈಕ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ, ವೀಡಿಯೋ ಜಸ್ಟಿಸ್ ಕೊಡ್ತಾ ಇಲ್ಲ. ತುಂಬ ಬ್ಯೂಟಿಫುಲ್ಲಾಗಿದೆ. ಲೈಕ್ ತುಂಬ ಸ್ಟೀಪ್ ಕಾಣುತ್ತೆ ಇಲ್ಲಿಂದ ಆ್ಯಕ್ಚುಲಿ. ಲೈಕ್ ಪ್ರಾಬ್ಲಿ ಕ್ಯಾಮ್ರಾ ಆ್ಯಂಗಲಿಂದ ಏನಿಂದನೋ ಸರಿ ಕಾಣ್ತಿಲ್ಲ. ಈಗ ನೋಡಿ ಹೆಂಗೆ ಕಾಣುತ್ತೆ. ಹಿಂಗಿದೆ ರೋಟು. ಆ್ಯಕ್ಚುಲಿ ಹಿಂಗಿರೋದು ಹಾರಿಜಾಂಟಲ್ ಆಗ್ತಾಯಿದ್ರೆ ಕರೆಕ್ಟಾಗೆ. ನಾನು ಟಿಲ್ಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು ಮೇಲಕ್ಕೆ ಹೋಗ್ತಾಯಿದ್ದೀನಿ. ಸೊ ಒಂದು ಫ್ರೆಂಡ್ ಸಿಗ್ದ, ಅಭಿಜಿತ್ ಅಂತ, ಬ್ಯಾಂಗ್ಳೂರವನು. ಕನ್ನಡ ಅರ್ಥ ಆಯ್ತು, ಮಾತಾಡಕ್ಕೆ ಬರಲ್ಲ. ಇಟ್ಸ್ ಓಕೆ. ಅವರಪ್ಪ ಅಮ್ಮ ಅಲ್ಲಿಯವರಂತೆ. ಸೊ ಒಳ್ಳೆ ಸೀನ್ರಿ ಇದೆ ಇಲ್ಲಿಂದ. ಹಿಂಗಿದೆ. ಸೊ ಇಲ್ಲಿಂದ ಫುಲ್ ಅಪ್ಪಿದೆ, ಇನ್ನು ಎಲ್ಲ ಹೋಗ್ತಾ ಇದ್ದಾರೆ ನೋಡ್ಬೋದು. ಒಳ್ಳೆ ಯಾತ್ರಕ್ಕೆ ಹೋದಂಗೆ ಹೋಗ್ತಾರೆ ಇಲ್ಲೆಲ್ಲ, ಟ್ರೆಕ್ಕಿಂಗ್ ಶಿಷ್ಯ ಅಂತ. ಒಳ್ಳೆ ವ್ಯೂ ಇದೆ ಇಲ್ಲಿಂದ, ಅಲ್ಟಿಮೇಟ್ ಅಂತ. ನಾನು ಇವನು ಹೊಸಪನ ಜೊತೆ ಮಾತಾಡ್ಕೊಂಡು ನಮ್ಮ ಬಾಯ್ಸ್ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಕಾಣ್ತೈತೆ ಅಂತಂದರೆ ಫುಲ್ಲು ಪ್ಯಾನೋರಮ, ನೆಕ್ಸ್ಟ್ ಲೆವೆಲ್ ಪ್ಯಾನೋರಮ ಅಂತ. ಫುಲ್ಲು ಸೈಕ್ ಮೌಂಟೇನ್ಸ್. ಅದು ಮೇಲ್ಗಡೆ ನನ್ನ ಫಿಂಗರ್ ಎಂತಕ್ಕೆ ಅಂದರೆ ಐ ಆಮ್ ಟ್ರೈಂಗ್ ಟು ಕವರ್ ದ ಸನ್. ತುಂಬ ಶಾರ್ಪ್ ಹೊಡಿತದೆ ಅದಕ್ಕೆ. ಇಲ್ಲಿ ಫುಲ್ಲು ಸಾಕಾಗಿದೆ. ಸೊ ಹಿಂಗಿದೆ, ಒಳ್ಳೆ ವ್ಯೂ, ಸೈಕ್ ವ್ಯೂ ಅಂತ. ಮಂಜು, ಹೌ ಹ್ಯಾಪಿ ಆರ್ ಯು? Right now? It's worth it, no? Yeah, it's worth it. But right now I need to reach that point and like somewhere. And Shriyari? 200% happy, not yet tired. Not yet tired, let's go. And me? I'm not tired. I can push myself because the view is so beautiful. ಸುಸ್ತಾಗದೆ ಗೊತ್ತಾಗಲ್ಲ.
ಹಾಂ ಹೌದಲ್ಲ, ಮಂಜು ಹತ್ರ ಕೇಳಬಾರ್ದು. ಸೊ ಹಂಗಿದೆ ಹಿಂದೆ ವ್ಯೂ, ಹಿಂಗಿದೆ ಮುಂದೆ ವ್ಯೂ. ನಾನು ಒಳ್ಳೆ ಚೋಮನ್ ಥರ ಇದ್ದೀನಿ. ಸಾಕಾದಾಗಾಯಿತು. ಮನೆಗಳು ಕಾಣ್ತಿದೆಯಲ್ಲೇ, ಒಂದು 2-3 ವಿಲೇಜ್ ಕಾಣುತ್ತೆ ಮೇಲಿಂದ. ಇಲ್ಲಿ ಗಂಟು ಹತ್ಕೊಂಡು ಬಂದಿದ್ವಿ. ಇನ್ನೂ ಇದೆ ಭಯಂಕರ, 1.5 ಕಿಲೋಮೀಟ್ರ್ ಇದೆ ಉಂಡ್ರ ಗೈಸ್ ಆಪ್ಸಿಗೆ. ಅಬ್ಬಾ ಇದು ವ್ಯೂ ನಾನು ಬಾಯಲ್ಲಿ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಮತ್ತು ಕ್ಯಾಮ್ರಾ ಯಾವ ಸೀಮೆ ಜಸ್ಟಿಸು ಇಲ್ಲ ಇದಕ್ಕೆ. ನಂದು ನಿಮ್ಗೆ ಅದು ಹೆಂಗೆ ತೋರಿಸೋದು ಅಂತಲೂ ಗೊತ್ತಿಲ್ಲ ನನಗೆ. ಆದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಿಂಗೆ ವೀಡಿಯೋಸಲ್ಲಿ. ಸೈಕಾಗೈತೆ ಮಾತ್ರ ಇದು. ಆ್ಯಕ್ಚುಲಿ ಲೈಕ್ 2Dಲಿ ಕಾಣ್ತೈತೆ, 3Dಲಿ ಹೆಂಗೈತೆ ಗೊತ್ತಾ? ಸೈಕಾಗೈತಲ್ಲ. ಅವ್ರು 3 ಜನ ಕಾಣ್ದವ್ರು, ಬೆಂಗಳೂರವ್ರು ಅಂತ ಸಿಕ್ಕಿದ್ರು, ಮಾತಾಡ್ಸಿದ್ರು ಅವರು. ಸೈಕ್ ಗುರು, ನಮ್ಮವ್ರು ಎಲ್ಲ ಕಡೆ ಇದ್ದಾರೆ, ನಂಗೆ ಅದೇ ಇಷ್ಟ. ಎಲ್ಲೇ ಹೋದ್ರೆ ಯಾರು ಸಿಗ್ತಾರೆ, ಮಾತಾಡಿಸ್ತಾರೆ. ನಂಗೆ ಸೆಲ್ಫಿ ವೀಡಿಯೋನೂ ಬೇಕು ಅವಾಗ. ನಮ್ಮಮ್ಮ ಬೈತಾರೆ ನಾನು ವೀಡಿಯೋಲಿ ಹಾಕ್ಕೊಳ್ಳಿಲ್ಲ ಅಂದರೆ. ಹ್ಞೂ ಕಣೆ, ಸೀರಿಯಸ್ಲಿ ಮೈ ಮಾಮ್ ವಿಲ್ ಬಿ ಲೈಕ್, ಯು ನಾಟ್ ದೇರ್ ಇನ್ ದ ವಿಡಿಯೋ, ಯು ಜಸ್ಟ್ ಸಿಂಪ್ಲಿ ಶೋಯಿಂಗ್ ದ ಪ್ಲೇಸ್. ಯಾ, ಸೊ ಸಾಕಿದಲ್ಲ. ಹೆಂಗೆ ತೋರಿಸೋದಿದ್ದೆ ನಿಮಗೆ, ಹೆಂಗೆ ಅಂತ. ಕ್ವಾಟ್ಲೆ ಆಗೈತೆ ಇದು ಜಾಗ. ಈಗ ಕಾಣ್ತಿದ್ದಲ್ಲ ಐಸು ಕರೆಕ್ಟಾಗಿ. ಅದು ಸಿಕ್ಕಾಬಟ್ಟೆ ಬಿಸಿಲಾಯ್ತು, ನಂಗೆ ಸ್ಕ್ರೀನ್ ಸರಿಯಾಗಿ ಕಾಣ್ತಾಯಿಲ್ಲ. ಈ ಹೈಕಲ್ಲಿ ಒಂದು ನೆನ್ಪಿಟ್ಕೋಬೇಕೇನಂತಂದರೆ, ಹೈಕ್ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ದ ಲೇಕ್ ಅಂತ ಕೇಳಿದ್ದೀನಿ. ಸೊ ಐ ಹೋಪ್ ಸೊ ಲೇಕ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಫೋಟೋ ಇನ್ಸ್ಟಾಗ್ರಾಮ್ಸ್ ಎಲ್ಲ ನೋಡಿದ್ದೀನಿ. ನಂಗೆ ಗೊತ್ತು ಏನಂತಂದರೆ ವೀಡಿಯೋ ಫೋಟೋಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಏನೇ ತೆಗೆದ್ರು. ಇಲ್ಲಿ ನೋಡಿ ಏನು ಒಳ್ಳೆ ಮಾಮೂಲಿ ರಸ್ತೆ ಥರ ಕಾಣ್ತೈತೆ, ಬಟ್ ಆ್ಯಕ್ಚುಲಿ ಸಕ್ಕತ್ತಾಗೈತೆ ನೋಡೋಕ್ಕೆ. ಹಂಗೆ ಇದ್ಬಿಟ್ರೆ ಮೇಲ್ಗಡೆ ಲೇಕ್ವೇ ಲೋನ್ ಫಿಶ್ ಅಂತ ಅಂದ್ಕೊಂಡು ಜರ್ಮನಲ್ಲಿ, ಅಂದರೆ ವರ್ತಿಟ್ಟು ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ಹೋಗ್ಬೋದು ಮುಂದಕ್ಕೆ. ಹಿಂಗೆ ಬಿದ್ದರೆ ಪಾತಾಳ ಈ ಕಡೆಗೆ ಅಲ್ವಾ? ನೋಡು ಗುರು ಇಲ್ಲಿ ರೈಟ್ ಸೈಡು ಪಾತಾಳ ಅಂತ. ಇಲ್ಲಿ ಬಿದ್ದರೆ ಹಿಂಗೆ ಅಂತ ಹಿಂಗೆ ಜಾರ ಬಂಡೆ ಟೀಕಾಲ ಹುಲ್ಲು ಉಜ್ಜೋಗುತ್ತೆ ಅಷ್ಟೆ. ಹಂಗಿದೆ ಅಂತ. ರಾಕ್ ಕ್ಲೈಂಬಿಂಗ್ ಅಂತ. ಈಗ ಟ್ರೆಕ್ಕಿಂಗಿಂದ ರಾಕ್ ಕ್ಲೈಂಬಿಂಗ್ ಸ್ಟಾರ್ಟ್ ಆಗಿದೆ. ಟ್ರಾಫಿಕ್ ಜಾಮ್ ಇದೆ, ರಾಕ್ ಕ್ಲೈಂಬಿಂಗ್ ಸ್ಟಾರ್ಟ್ ಆಯಿತು. ಫುಲ್ಲು ಇಲ್ಲಿಂತೂ ಫುಲ್ ಪಾತಾಳ. ಈಗಂತಲ್ಲ. ಸೊ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಇದೆ ಉಂಟ್ರರ್ ಗೈಸ್ ಅಲ್ಪ್ಸಿಗೆ. ಫುಲ್ ಎಲ್ಲ ಕಡೆಯಿಂದ ನೀರು ಕಟ್ಕೊಂಡಿದೆ. ಪರವಾಗಿಲ್ಲ, ಮಾಡ್ತಾಯಿದ್ದೀನಿ. ನಗ್ರಕೊಂಡು ಮಾಡೋವಂಥದ್ದು ಏನೂ ಬಂದಿಲ್ಲ ನನಗಿನ್ನ. ಉಸಿರು ಎಳಿತಾ ಇದ್ದೀನಿ. ಆದರೆ ಹಿಂದುಗಡೆ ತುಂಬ ಜನ ಇದ್ದಾರೆ, ಮುಂದುಗಡೆನೂ ಭಯಂಕರ ಜನ ಇದ್ದಾರೆ. ತುಂಬ ಜನ ಇಂಡಿಯನ್ಸ್ ಇದ್ದಾರೆ. ಇವತ್ತು ಲೈಕ್ ಲಾಂಗ್ ಹಾಲಿಡೇ ಇದೆ, ಸ್ಯಾಟರ್ಡೆ ಸಂಡೇ ಮಂಡೇ ಹಾಲಿಡೇ ಇತ್ತು. ಸೊ ಸ್ವಲ್ಪ ರಶ್ ಇದೆ ಆ್ಯಕ್ಚುಲಿ, ಎಕ್ಸ್ಪೆಕ್ಟೆಡ್ಗಿಂತ ಸ್ವಲ್ಪ ಜಾಸ್ತಿ ರಶ್ ಇದೆ, ಭಯಂಕರ ರಶ್ ಇದೆ. ಜೊತೆಗೆ ತುಂಬ ಫೇಮಸ್ ಅಲ್ಲ ಈ ಜಾಗ, ಅದಕ್ಕೆ ಇನ್ನು ಮೇಲೆ ಹೋಗ್ತಾಯಿದ್ದೀನಿ. ಸ್ಟೀಪ್ ಕ್ಲೈಮ್ಸ್, ಲೆಟ್ಸ್ ಗೋ ಬಾಯ್ಸ್ ಅಂತ. ಸ್ವಲ್ಪ ನೀರು ತುಂಬಿಸ್ಕೊಂಡ್ವಿ. ಉಂಟ್ರರ್ ಗೈಸ್ ಆಲ್ಪ್ಸಿಂದ ಅದು ನೀರು ತುಂಬ ಬೀಳುತ್ತೆ ಅಲ್ಲಿ ಇಲ್ಲಿ ಎಲ್ಲ ಕಡೆ. ಫುಲ್ ನಾವು ಜರಿ ಪಕ್ಕದಲ್ಲೇ ನಡ್ಕೊಂಡು ಬರ್ತೀವಿ. ನೀರು ಖಾಲಿ ಆಯಿತು, 2 ಬಾಟ್ಲಿಗೆ ನೀರು ತುಂಬಿಸ್ಕೊಂಡು. ಅಪ್ಡೇಟ್ ಇನ್ನೊಂದು ಏನಂದರೆ, ಆಲ್ಮೋಸ್ಟ್ ಅಲ್ಲಿ ಸ್ನೋ ಇದೆಯಲ್ಲ ಆ ಹೈಟಲ್ಲೇ ಇದ್ದೀವಿ ನಾವು ಈಗ ಸದ್ಯಕ್ಕೆ. ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ 200-300 ಮೀಟರ್ಸ್ ಇದೆ ಅಷ್ಟೇ. 200-300 ಮೀಟರ್ಸು ಒಂದು
50 to 60 ಮೀಟ್ರ್ ಆಲ್ಟಿಟ್ಯೂಡ್ ಗೇನ್ ಇದೆ ಅಷ್ಟೆ. ನಾವು ವಿ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್. ಯಾಕೆಂದರೆ ಮಂಜುನ ಉಂಟರ್ ಗೈಲ್ಸ್ ಆಲ್ಪ್ಸಲ್ಲಿ ಬಿಟ್ಬಿಟ್ಟು ನಾವು ಒಬ್ಬರಿಗೆ ಹೋಗ್ತೀವಿ. ನಾನು ಮತ್ತು ಶ್ರೇರಿ ಹಂಗೆ ಪ್ಲ್ಯಾನ್ ಮಾಡಿದ್ದೀವಿ. ಲೆಸ್ಸಿ ಹೌ ಇಟ್ ಗೋಸ್ ಅಂತ. ಸೊ ಗೈಸ್, ಗೆಸ್ ವೇರ್ ಐ ಆಮ್ ಅಂತ. ಉಂಟರರ್ ಗೈಸ್ ಆಲ್ಪ್ಸೆ ಅಲ್ಲಿ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಪಾತ್ ಇರೋದು. ನಾನು ಕೋತಿಮರಿ ಥರ ಸ್ವಲ್ಪ ಮೇಲೂ ಹತ್ತಿ ಬಂದು ಕೂತಿದ್ದೀನಿ. ಯಾಕೆಂದರೆ ಈ ವ್ಯೂ ತೋರ್ಸಕ್ಕೆ ನಿಮಗೆ. ನಾನು ನೋಡಿದಾಗ ಒಳ್ಳೆ ನೀರಿದೆ, ಇಬ್ಬರು ಈಜ್ತಾ ಇದ್ದಾರೆ, ಆಮೇಲೆ ಫಾಲ್ಸ್ ಇದೆ. ಇದು ಆಲ್ಮೋಸ್ಟ್ 1000 ಮೀಟ್ರ್ ಮೇಲೆ ಲೈಕ್ ಹತ್ತು ಬಂದಿರೋದು. ಟೋಟಲ್ 7 ಕಿಲೋಮೀಟರ್ಸು ನಾನು ಹತ್ತಿದ ಜಾಗದಿಂದ, ಲಾಂಗನ್ವಾಗ್ ಅಂತ. ಸೊ ಹೌ ಡಸ್ ಇಟ್ ಲುಕ್? ಫೈನಲ್ ಸ್ವಿಮ್ ಮಾಡ್ಬೋದು, ಪ್ರಾಬ್ಲಿ ಸ್ವಿಮ್ ಮಾಡ್ತೀವಿ. ಕ್ಲೋತ್ಸ್ ಏನೂ ತಂದಿಲ್ಲ, ಸ್ವಿಮ್ ಮಾಡಿದ್ರೆ ಫೈನಲಿ ಐಮ್ ಹಿಯರ್. ಉಂಟರ್ ಗೈಸ್ ಆಲ್ಪ್ಸೆ. I think this is the way. I don't know, I have to see. No, you have to go. You are forcing me. No, I'll go, I have no. ಸೊ ಫೈನಲಿ ಇಲ್ಲಿಗೆ ಬಂದ್ವಿ, ಉಂಟರ್ ಗೈಸ್ ಆಲ್ಪ್ಸೆ. ಈಗ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಮಾಡೋ ಪ್ಲ್ಯಾನ್ ಇತ್ತು, ಬಟ್ಟೆ ಗಿಟ್ಟ ತಂದಿಲ್ಲ, ಸುಮ್ಮನೆ ಹಂಗೆ ಮಾಡ್ಬಿಟ್ಟು ಬರೀ ಮೇಲೆ ವಾಪಸ್ ಹೋಗ್ತಾ ಇರೋದೆ. ಹಂಗೆ ಬಿಸಿಲಿಗೆಲ್ಲ ಒಣಕತ್ತದೆ ಅಂದ್ಕೊಂಡು ಅದಕ್ಕೆ ಏನು ಮಾಡಿದೆ ಅಂದರೆ ಫಸ್ಟ್ ಈಗ ಒಬ್ಬರು ಗೈಸ್ ಆಲ್ಪ್ಸೆ ಹೊಟ್ಟೋಗ್ತೀವಿ, ನಾನು ಶ್ರೇಯರಿ. ಅಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ವಾಪಸ್ ಬರ್ತೀವಿ. ಮಂಜು ಮೇಲೆ ಬರಲ್ಲ ಅಂತಂದು ಆಮೇಲೆ ಬಂದು ಇಲ್ಲಿ ಡೈವ್ ಹಾಕೋದು. ಎಲ್ಲಿಂದ ಇನ್ನೂ ಕ್ವಾಟ್ಲೆ ಅಂತ ಏನು ಗುರು, ಮೇಲೆ ಹೋಯ್ತಾ ಇನ್ನೂ ಸಾಗದಾಗ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತಿದೆ. ಸೊ the only thing I'll tell everyone is to do physical exercise every day, or at least like 2-3 times a week, so that you can see this through your bare eyes, one eyes. ಇನ್ನು ತುಂಬ ಇದೆ, ಇನ್ನು ಬಾಕಿ ಇದೆ. ಬಸ್ ಗೈಸ್ ಆಲ್ಪ್ಸೆಗೆ ಹೋಗೋದ ಮುಂದೆ. ಐಸ್ ರೀಸನಿಗೆ ರೀಸ್ ಆಗಿದ್ದೀವಿ ನಾನು ಶ್ರೇಯರಿ ಆನ್ ದ ವೇ ಟು and it's almost end of May. ಇನ್ನು ಹಿಂಗಿದೆ ಇಲ್ಲಿ. Can you believe people are there on top? Yeah. They're like ants Is it climbing. visible? Yeah. चल dude, we'll go. Finally reached Ober's Guys Alpsee. And then I'll show you something. This is Ober's. That is Unter's Guys Alpsee. So yeah, you get view ಸಿಗುತ್ತೆ ಎರಡರದುವೆ. ಇದು ಉಂಟರರ್, ಇದು ಓಬರರ್. ಇಲ್ಲಿ ಸ್ವಿಮ್ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಕೋಲ್ಡ್ ಇದೆ, ಯಾಕೆಂದರೆ ಫ್ರೀಸ್ ಆಗಿದೆ. ಐ ಡಿಡ್ ಇಟ್. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಡ್ತೀನಿ ಅಂತ. ಉಂಟರಲ್ಲಿ ನಿಲ್ಲಿಸ್ಬಿಡೋದು ಅಂತ ಅಂದ್ಕೊಂಡಿದ್ವಿ, ಬಟ್ ದೆನ್ ವಿ ಥಾಟ್ ನಾಟ್ ಟು ಗಿವ್ ಅಪ್. ಲೆಟ್ಸ್ ಗೋ. ಎಷ್ಟು ಚೆಂದ ಇದೆ ಮಾರ ಇದು. ಎಲ್ಲ ಫ್ರೀಸ್ ಆಗಿದೆ. ಜನ ಎಲ್ಲೋ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಾರೆ, ಸೈಕ್ ಅಂತ ಇರೋಲ್ಲ. ಭಯಂಕರ ಚಳಿ ಇರುತ್ತೆ ಮಾತ್ರ ಇಲ್ಲಂತ. ಅಂದರೆ ತುಂಬ ಶೆಕೆ ಇದೆ, ಬಟ್ ವಾಟರ್ ತುಂಬ ಕೋಲ್ಡ್ ಇರುತ್ತೆ ಬಿಕಾಸ್ ಆಫ್ ದ ಟೆಂಪ್ರೇಚರ್. ಅಲ್ಲಿ ನೋಡ್ಗುರು ಎಂಥ ಸೈಕ್ ಅಂತ ಈಜ್ತಾವನಲ್ಲಿ. ಕ್ವಾಟ್ಲೆ ಅಲ್ವಾ ಯಾವ, ನಂಗೆ ಅದು ನೆನ್ಸ್ಕೊಂಡ್ರೆ ಜುಮ್ ಅಂತೈತೆ ಮೈಯೆಲ್ಲ. ಸಾಕದಾಗೈತೆ ಮಾತ್ರ. ಫುಲ್ ಮುಳುಗ್ಬಿಟ್ಟು ಈಗ ಎದ್ದ. ನಾನು ಥಿಂಕ್ ಮಾಡ್ತೇನೆ ಹೋಗಿ ಡಿಪ್ ಹಾಕ್ಬಿಡೋದ ಅಂತಂದು. ಹಾಕಿದ್ರೆ ಗ್ಯಾರಂಟಿ ವಿಡಿಯೋ ಮಾಡ್ತೀನಿ. ಸೊ ವಿ ಡಿಸೈಡೆಡ್ ವಿಲ್ ಟೇಕ್ ಅ ಡಿಪ್ ಹಿಯರ್ ಇನ್ ಒಬ್ಬರು ಗೈಸ್ ಆಲ್ಪ್ಸೆ. ಹೋಪ್ಫುಲಿ ಆಗುತ್ತೆ. ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಂತ ಗೊತ್ತು, ಬಟ್ ಮಾಡಬೇಕು. ಇಲ್ಲಿ ಗಂಟು ಬಂದಮೇಲೆ ಮಾಡದೆ ಹೋಗ್ಬಿಟ್ರೆ ಹೆಂಗೆ ಅದು ಲೈಫಲ್ಲೆಲ್ಲ ಅನುಭವಿಸ್ಬಿಡ್ಬೇಕು.
Ale, come on. Nice. I'm done. Nice. Nice. But the snow feels colder than the water, right? So Yeah. it's too cold. Come on, Shreyari. Come on, bro. Let's go, let's go, let's go. Take a dip. Actually, the water tastes really good. I didn't taste the water. Nice. Shreyari is a champ. I couldn't do it. ಇಲ್ಲೊಂದು ಡಿಪ್ ಆಯಿತು, ಕ್ವಾಟ್ಲೆ ಆಗಿತ್ತು. ಇಂಡಿಯನ್ ಸಿಕ್ಕಿದ್ರು ಇಲ್ಲಿ ಬ್ರೋ. ಬ್ರೋ ಯುವರ್ ನೇಮ್? Kinchu, hi. ಕಿಂಚು ಅಂತ. ಶ್ರೀಹರಿ ಶಬಾಕಾನ್ ಬುಡ್ಗೆ ಫುನ್ ಜಶಾಯ್ ಅಂತ, ಇವ್ರು ಜರ್ಮನ್. ಆ್ಯಂಡ್ ದೆನ್ ಇಲ್ಲೊಬ್ರು ಕನ್ನಡದವ್ರು ಸಿಕ್ಕಿದ್ರು, ಅಲ್ಲಿ ಮಲ್ಕೊಂಡಿದ್ದಾರೆ ಅಲ್ಲಿ. ಯಾವ ಡಿಪ್ಪು ಆಗಿಲ್ಲ ಅವ್ರದ್ದು, ಸುಮ್ಮನೆ ಹಂಗೆ ಕೂತಿದ್ದಾರೆ. ಯಾ ಸೊ ಎಲ್ಲ ಆಯಿತು. ಪ್ರಾಬ್ಲಮ್ ಅಂದರೆ ಕಾಚ ಒಣಗ್ಸೋದು ಪ್ರಾಬ್ಲಮ್ಮು. ಹೆಂಗೆ ಒಣಗ್ಸೋದು ಗುರು ಅಂತ ಹಂಗೆಲ್ಲ ಸನ್ನಲ್ಲಿ ನಿಂತಿದ್ವಿ. ಯಾರ ಹತ್ರನೂ ಟವಲ್ ಇಲ್ಲ, ಯಾರೂ ಪ್ರಿಪೇರ್ ಆಗಿಲ್ಲ. ಹಂಗೆ ಹೋದ ಎಲ್ಲ ನಾನು ಅಷ್ಟು ಹಂಗೆ ಕಾಚಿದ್ರೆ ನಿಂತಿದ್ದೀನಿ ಗುರು. ಮಾಡೋದು ಒಂದು ಸ್ವಲ್ಪ ಹೊತ್ತು ಹಿಂಗೆ ಒಣಗಿಸ್ಬಿಟ್ಟು ಕೆಳಗೆ ಹೋಗೋದು ಮತ್ತೆ ಡೈವ್ ಹಾಕೋದು. ಸೊ ಆಯಿತು, ಫುಲ್ಲು ಕ್ವಾಟ್ಲೆ ಮಾಡಿದ್ವಿ. ಹಿಂಗಿದೆ ಫುಲ್ಲು ಗ್ಲೇಷಿಯರ್ ವಾಟರ್. ಈ ಪದ ಬಂದಿರಲ್ಲ ಬಾಯಿಗೆ ನನಗೆ. ಸೊ ನಾವು ವಿಲ್ ಹ್ಯಾವ್ ಟು ಗೋ ಬ್ಯಾಕ್. ಇಲ್ಲಿ ನೋಡಿ ನಮ್ಮ ಬೆಂಗಳೂರು ಚಂದನ್ ಅವರು. Thank you, bro. ಪಫ್ ತಂದು ವಿಲ್ ಶೇರ್ ಆ್ಯಕ್ಚುಲಿ. ನೋ ಯು ಹ್ಯಾವ್ ಬ್ರೋ, ವಿಲ್ ಶೇರ್. Yeah, everyone has tasted. It's okay. ಚಂದನ್ On the video now, that's fine. ಯಾ ಪಫ್ ಇಲ್ಲಿ ಅಂತ. That's the gift you get. ಥ್ಯಾಂಕ್ ಯು. ಗಿಫ್ಟ್ ನೀರೊಳಗೆ ಹೋಗಿದ್ದಕ್ಕೆ ಚಂದನ್ ಅವ್ರು ಕೊಟ್ಟಿದ್ದ. ಸಗದಾಗಿತ್ತು ಅಂತ. ನೀವು ಬಂದು 7 years ಆಯ್ತಲ್ಲ ಇಲ್ಲಿಗೆ? ಸಾಯ್ತು. ಸೊ ವಿ ಆರ್ ಬ್ಯಾಕ್ ಆನ್ ಟಾಪ್. ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು. ಲೈಕ್ ತುಂಬ ಕೆಲವು ಕಡೆ ತುಂಬ ಡೀಪ್ ಇತ್ತು, ಕೆಲವು ಕಡೆ ಇರಲಿಲ್ಲ. ಸದ್ಯಕ್ಕೆ ಒಂದು ಕಡ್ಡಿ ಇತ್ತು ನನ್ನ ಹತ್ರ, ಅದು ಯೂಸ್ ಮಾಡ್ಕೊಂಡು ಹೋದೆ. ಅಲ್ಲೆಲ್ಲ ಇಳಿಬೇಕಾದ್ರೆ ಮಧ್ಯೆ ಮುರಿದೋಯ್ತು ಕಡ್ಡಿ, ಸ್ವಲ್ಪ ಹಂಗೆ ಬಿದ್ದೆ, ಒಂದು ಸಣ್ಣ ಗಾಯ ಆಯಿತು. ಅವೆಲ್ಲ ಇದ್ದದ್ದು, ಅವೆಲ್ಲ ಇರುತ್ತೆ. ಈಗ ಅವೆಲ್ಲ ಇದು ಮಾಡಲಿಲ್ಲ ಅಂದರೆ ಅಡ್ವೆಂಚರ್ ಹೆಂಗಾಗುತ್ತಲ್ವ. ಹಾಂ, ಸೊ ಅದೇ ಆಯ್ತು. ಈಗ ವಾಪಸ್ ಕೆಳಗೆ ಹೋಗಿ ಕೆಳಗೆ ಡೈವ್ ಹಾಕೋದು ಮತ್ತೆ ಇನ್ನೊಂದ್ಸತಿ. ಫುಲ್ಲು ಕಷ್ಟ ಅಂದರೆ ಬೆಟ್ಟ ಹತ್ತದಲ್ಲ, ಬೆಟ್ಟನ ಇಳಿಯೋದು ಗುರು. ಎಂಥ ಕಷ್ಟ ಗೊತ್ತಾ ಬೆಟ್ಟ ಇಳಿಯೋದು. ಫುಲ್ ಎಲ್ಲ ಕಡೆ ಸ್ಕಿಡ್ ಆಗುತ್ತೆ. ಎಂತಕ್ಕೆ ಅಂದರೆ ಅಲ್ಲಿಂದ ಓಬರ್ಸ್ ಗೈಜಲ್ಸಿಂದ ಉಂಟ್ರ ಗೈಜಲ್ಸಾಗಿ ಸ್ಲೋ ಆಗಿ ನೀರು ಹೋಗುತ್ತೆ ಎಲ್ಲ ಕಡೆಯಿಂದ, ಜರಿಗಳ ಥರ. ಅದಕ್ಕೆ ಇದು ಫುಲ್ಲು ಎಲ್ಲ ರಾಕ್ಸ್ ಇದೆ, ಮಣ್ಣೆಲ್ಲ ಒಟ್ಟಾಗಿದೆ ಇಲ್ಲಿಂದ. ಬಟ್ ಕೆಲವು ಕಡೆ ಇದೆ ಮಣ್ಣು, ಅದಕ್ಕೆ ನಾನು ಮಣ್ಣು ಹುಲ್ಲೆಲ್ಲಿದೆ ಅಲ್ಲಿ ನಡ್ಕೊಂಡು ಹೋಗಿ ಟ್ರೈ ಮಾಡ್ತಾಯಿದ್ದೀನಿ ಅಲ್ಲಿಂದ ಇಳಿಯೋಕ್ಕೆ. ನಾರ್ಮಲ್ ರೋಡ್ ಅಂತೂ ಭಯಂಕರ ಸ್ಲಿಪ್ರಿ. ನಾನು ಪ್ರಾಪರ್ ಟ್ರೆಕ್ಕಿಂಗ್ ಶೂ ಹಾಕಿದ್ದೀನಿ, ಆದರೂ ಆಗ್ತಿಲ್ಲ. ಫುಲ್ಲು ತಿಕ್ಕ ಥರ ಜಾರ್ತಿದೆ. ಸೊ ಯಾರೋ ಇಲ್ಲಿ ಬರೋರು ಇದ್ದರೆ, ಬರ್ತಾಯಿದ್ರೆ ದಯವಿಟ್ಟು ಒಂದು ಟ್ರೆಕ್ಕಿಂಗ್ ಶೂಗೆ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಬರೋಕೋಗ್ಬಿಡಿ, ಸುಮ್ಮನೆ ಅಪ್ಸೆಟ್ ಆಗುತ್ತೆ. ಸೊ ಇಳಿಬೇಕಾದ್ರೆ ಗ್ಲೋ ಒಂಥರ ಸಾಕತ್ತಾಗೈತೆ ಮಾತ್ರ. ಸಣ್ಣ ಡೈರೆಕ್ಷನ್ ಚೇಂಜ್ ಆಗಿದೆಯಲ್ಲ, ಅದಕ್ಕಿರಬೇಕು. ತುಂಬ ಕ್ಯೂಟ್, ತುಂಬ ಲೈಕ್ ಕ್ಯೂಟಾಗಿ ಒಂಥರ ಸ್ನಾನ ಮಾಡೋ ಥರ ಕಾಣ್ತಿದೆ. ಸ್ನಾನ ಮಾಡೋದ ಇವಾಗ. ಸೊ ಬ್ಯಾಕ್ ಇನ್ ಉಂಟರ್ ಗೈಸ್ ಆಪ್ಸೈ. ಈಗ ವಿಲ್ ಗೋ ಆ್ಯಂಡ್ ಟೇಕ್ ಬಾತ್. Let's go. Manju. Okay. Hi guys. So I've regained my energy. My muscles are all relaxed. I sat here. I looked at everybody and I was chilling here. And then I got to hear that the going down is also super difficult. There were two grandmothers here and they were like, Aufsteig is the most difficult part. Nein.
And then she was like, going down is the second most difficult part. Yeah, true. But we can do that, she said. Yeah. That's Now, what are we doing, Shriri? I need food. I need somewhere we'll have food. Yeah. For some time and then we'll get out. That's it. Yeah. Yeah. How do you feel? Hi guys, they're just swimming in this water and it's very cold, I think, but they're crazy. And the mountains, the area is like really beautiful, and the water is so blue and clear. I can't swim because I don't know swimming, but it's so beautiful. Guys, I'm in the water. Hello, I'm in the water. Shriri. So, this is like full deep. Here I can't touch the floor. Okay. Yeah. So I'm in the Alpse. Winter guys, Alpse. Full cold ಇದೆ. ಬಾಡಿ ಟೆಂಪ್ರೇಚರ್ ಪರವಾಗಿಲ್ಲ ಅಡ್ಜಸ್ಟ್ ಆಯಿತು. ಮೇಲ್ಗಡೆ ಸ್ವಿಮ್ ಮಾಡಿ ಬಂದಿದ್ನಲ್ಲ, ಅಷ್ಟೊಂದು ಕೋಲ್ಡ್ ಇರಲ್ಲ, ಬಟ್ ಇಳಿದ ತಕ್ಷಣ ಚಳಿ ಹೊಡೀತು. ಅದು ಮಾಮೂಲಿ ಅಲ್ಲ, ಲೈಕ್ ಬಾಡಿ ವಾರ್ಮ್ ಆಗಿಬಿಟ್ಟಿತ್ತು ಇಳ್ಕೊಂಬಂದಲ್ಲ. ಸ್ವಲ್ಪ ಲೆಫ್ಟ್ ಮಸಲ್ ಫುಲ್ಲು ರ್ಯಾಂಪ್ ಆಗ್ತೈತೆ, ನೆಕ್ಸ್ಟ್ ಲೆವೆಲ್ ಅಂತ. ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ನೀರೊಳಗಿದ್ದೀನಿ. ಕ್ವಾಟ್ಲೆ ಅಂತ ಹೆಂಗಿದೆಲ್ಲ ಸೈಕ್ ಫೈನಲಿ. ಸೈಕ್ ಏನಂದರೆ ಮೇಲೆ ಸ್ವಿಮ್ ಮಾಡಿದೆ, ಇಲ್ಲೂ ಸ್ವಿಮ್ ಮಾಡ್ತೀನಿ. ಎಕ್ಸ್ಟ್ರಾ ಬಟ್ಟೆ ತಂದಿಲ್ಲ, ಹಂಗೆ ಹೋಗೋದು ಹಂಗೆ ಹೋಗೋದಷ್ಟೇ ಅಲ್ವಾ. ಇಲ್ಲಿ ಬಂದು ಇಲ್ಲ ಮಾಡಲ ಅಂದ್ರೆ ಅಪ್ಸೆಟ್. That's all. Next time finally the sun is out, like me from my dorm room. ಸೊ ಸನ್ ಬಾತ್ ಅಂತ ಈಗ ಎಲ್ಲ ಒಣಗಿಸ್ಕೋಬೇಕು ಮಾರೆ. ಫುಲ್ ಲೇಕ್, ಇಲ್ಲಿ ಸನ್ ಬಾತ್. You guys bring the sun at it is so cold. Yeah. No, it is so cold here. ಫುಲ್ಲು ನೀರಿಂದ ಬಂದಮೇಲೆ ಫುಲ್ ಚಳಿ ಹೊಡಿತೈತೆ. Did you call Trishma? There's Yeah. here. ಹೇಳ್ತಲ್ಲ, Show the ಅದಕ್ಕೆ ಸ್ವೆಟ್ರ್ ಹಾಕೊಂಬಿಟ್ಟೆ. ಹಳೆ ಶರ್ಟಲ್ಲಿ ಮೈ ಒರೆಸ್ಕೊಂಡು, ಹೊಸ ಶರ್ಟ್ ಇತ್ತು ಸದ್ಯಕ್ಕೆ, ಮೈ ಸ್ವೆಟ್ರ್ ಹಾಕೊಂಡು ಟೋಪಿ ಹಾಕೊಂಡು ಕಾಲೆಲ್ಲ ಹಂಗೆ ಕೂತೀನಿ ಕಾಂಚದಲ್ಲಿ. ಒಣಗಬೇಕದು ಸ್ವಲ್ಪ ಹೊತ್ತು, ಒಣಗಾದ್ಮೇಲೆ ಹೋಗೋದೆ ಕೆಳಗೆ. ಸೊ ಯಾ, ವಿಡಿಯೋ ಸ್ವಲ್ಪ ಒಡ್ಡೆನ್ ಥರ ಐತೆ, ಐ ಡೋಂಟ್ ಕೇರ್, ಬಟ್ ಯಾ ಐ ಆಮ್ ಎಂಜಾಯ್ಡ್. ಹೆಂಗಿದೆ? Okay guys, So- so it's a bye-bye from this guys Alpse. ಉಂಟರ್ ಗೈಸ್ ಆಲ್ಪ್ಸೆ. Beautiful once in a life. but ಹೆಂಗೆ ಎಕ್ಸಾಸ್ಟಿಂಗ್ ಅಂದರೆ, ಯು ನೋ ವಾಟ್ ಈಸ್ ದ ಲೆವೆಲ್ ಆಫ್ ಎಕ್ಸಾಸ್ಟನ್? ಮೈ ಅವರ್ ಥೈಸ್ ಆರ್ ಟ್ವಿಚಿಂಗ್, ಲೈಕ್ Done. ಇಟ್ಸ್ ಶಿವರಿಂಗ್, ಫುಲ್ ಸ್ಪಾಸಮ್ ಆಗ್ತಿದೆ. ಎಲ್ಲರೂ Thankfully- ಸತ್ತೋಗಿದ್ದಾರೆ, ಆದ್ರೆ ವ್ಯೂ ಇಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ಫುಲಿ ಎಲೆಕ್ಟ್ರೋಲೈಟ್ ವಾಟರ್ ತಂದಿದ್ವಿ, ಸೊ ಇಟ್ಸ್ ಹೆಲ್ಪಿಂಗ್ ಸಮ್ ಹೌ. ಲೆಟ್ಸ್ ಗೋ. ಸೀನಿಕ್ಕಿರೋ ಜಾಗದಲ್ಲಿ ಸೀನಿಕ್ಕಿರೋ ಕಾರ್ ನಿಂತಿದೆ, ಹೊಸ ಸೂತ್ರ ಸೈಕಲ. ಸೊ ವಿ ಕೇಮ್ ಡೌನ್, ನಾವು ವಿ ಆರ್ ಇನ್ ರೈಷನ್ಬಾಗ್. No dude, I am not available. ನಾಟ್ ಅವೈಲಬಲ್ ಮಂಜು. ಶ್ರೀರಿ I'm also not available. ಸಾಕಾಗೋಗಿದ್ದು ಗುರು, ಅಪ್ಪ ಹೊಸಿ ಆಯ್ತಾ, ಹೊಸಿ ಅಂತನ ನಡೆದಿದ್ದು ಇವತ್ತು. ತೋರಿಸ್ತೀನಿ ಎಷ್ಟು ಅಂತ ಆಯಿತಾ, ಕಾಣ್ತದ? ಸಿ ದಿಸ್ ಬ್ರೋ, 1731 ಕಿಲೋ ಕ್ಯಾಲರೀಸ್ ಬರ್ನ್ ಟುಡೇ.
ಆಯಿತಾ 248 ಮಿನಿಟ್ಸ್ ಎಕ್ಸಸೈಸ್ ಅಂತ ತೋರಿಸ್ತಾ ಇತ್ತು. ಅದು ಎಷ್ಟು ನಿಜನೋ ಸುಳ್ಳ ಗೊತ್ತಿಲ್ಲ. 11 hours ಸ್ಟ್ಯಾಂಡಿಂಗ್, 23,693 ಸ್ಟೆಪ್ಸ್, 17.66 ಕಿಲೋಮೀಟ್ರ್. ಅದೆಲ್ಲ ಕ್ರೇಜ್ ಅಂದರೆ ಫ್ಲೈಟ್ಸ್ ಕ್ಲೈಮ್ಡ್ 172 ಮಾಡಿ ಹತ್ತಿದ್ದೀವಿ ಬ್ರೋ. ಲೈಕ್ 172 ಫ್ಲೋರ್ಸ್ ಕ್ಲೈಮ್ಡ್. ಮುಗೀತು, ಫೈನಲಿ ಬಸ್ ಬಂತು ಬ್ರೋ. ಹೋಗ್ತದೆ ಬಸ್ಸಲ್ಲಿ. ಸೊ ಪ್ರಾಬ್ಲಮ್ ಏನಾಯ್ತಂದರೆ ಓಬರ್ಸ್ಡಾರ್ಫ್ಗೆ ಹೋಗ್ಬೇಕು. ಈಗ ಓಬರ್ಸ್ಡಾರ್ಫ್ಗೆ ಹೋಗಿ ಅಲ್ಲಿಂದ ಕನೆಕ್ಷನ್ ತೊಗೋಬೇಕು. ಡೈರೆಕ್ಟಾಗಿ ಸ್ಯಾಂಟೋಫೋನಿಗೆ ಬಸ್ ಸಿಗಲಿಲ್ಲ. ಓಬರ್ಸ್ಡಾರ್ಫ್ಗೆ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ ತಗೊಳ್ಳೋದು. ಸಾಯಿ ಕಡೆಯಲ್ಲ. ಸೊ ಫೈನಲಿ ವಾಪಸ್ ರೂಮಿಗೆ ಬಂದ್ವಿ. ಸಾಕಾಯಿತು. ಮಂಜು Hi guys. Inna It vaddi. was a hard trek, but the view was worth it. ಇನ್ನೂ ವಡ್ಡಿ ಸ್ನಾನ ಮಾಡಿಲ್ಲ, ನಾಳೆ ಸ್ನಾನ ಆಯಿತು. ಶ್ರೀರಿ, ಹೌ ವಾಸ್ ಇಟ್? Once in a lifetime experience. ಸಕ್ಕದಾಗಿತ್ತು. ಸೊ ಚಿಲ್ ಮಾಡೋಕ್ಕೆ ರಾತ್ರಿಗೆ ಒಂದು 2 ಬಿಯರ್ ತಂದಿದ್ವಿ, ಜೊತೆಗೆ ಡೋನರ್ ಇದೆ. You want a beer? ನಾನು coke. ಅವಳು ಕೋಕು, ನಮಗೆ ಬಿಯರು ಮತ್ತು ಸ್ವಲ್ಪ ಡೋನರ್ ಊಟ ತಂದಿವಿ. ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಓಕೆ, ಬಾಯ್ ಬಾಯ್.